ಶ್ರೀಲಂಕನ್ ಲ್ಯಾಂಗ್ವೇಜ್ ಯಾವುದು ಗೊತ್ತಾ? ಶೃಂಘಲ ಅಂತೆ. ನೋಡಿ ಗೈಸ್, ಆ ಕಡೆ ಏನು ಸಕ್ಕದ ಕಾಣಿಸ್ತಿದೆ. ಅಂತವರು ಇಂಡಿಪೆಂಡೆನ್ಸ್ ಡೇನ ಆಚರಿಸೋದು. ಹಾಯ್ ಹೇಳು ಇಲ್ಲಿ, ಹಾಯ್ ಫಿಶ್ ಕಾಫಿ ಮಗ್ಗಲ್ಲಿ. ಸೂಪರ್ ಸೂಪರ್. ನೋಡಿ ಇಂಡಿಯಾದು ಶೇಪ್ ಇರುತ್ತಲ್ಲ. ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಗೈಸ್, ಅಲ್ಲಿ ಕಾಣಿಸ್ತಿದ್ಯಾ ನೋಡಿ, ಮೇಲೆ ಆಕಾಶದಲ್ಲೆಲ್ಲರೂ ಗಾಳಿಪಟ ಹಾರಿಸ್ತಾವ್ರೆ. ವಾವ್, ಸನ್ಸೆಟ್ ಸಮಯದಲ್ಲಿ ಬೀಚ್ ಹೆಂಗಿದೆ ನೋಡಿ ಗೈಸ್. ನಮ್ಮ ಇಂಡಿಯನ್ ಓಷನ್ ಸೂಪರ್ ಆಗಿದೆ. ಎಂತ ಚಂದ ಅಲ್ಲ ಗಾಳಿಪಟ ಹಾರಿಸೋದು ಬೀಚ್ ಸೈಡಲ್ಲಿ. ನೈಸ್. ಅಲ್ಲಿ ಟೀ ಅಂಗಡಿ, ಟೀ ಕೂಡ ತುಂಬ ಚೆನ್ನಾಗಿತ್ತು. ಮತ್ತು ಅವ್ರು ಹಾಡಿರೋದು ಕೂಡ ತುಂಬ ಚೆನ್ನಾಗಿತ್ತು. ಪಾಪ ಲಿರಿಕ್ಸ್ ಅಷ್ಟು ಗೊತ್ತಾಗಲಿಲ್ಲ ಅವ್ರಿಗೆ, ಆದರೂ ಕೂಡ ಹಾಡು ತುಂಬ ಚೆನ್ನಾಗಿ ಹಾಡಿದ್ರು. ಈ ಥರ ಅಪ್ರಿಷಿಯೇಟ್ ಮಾಡಬೇಕು ಗೈಸ್. ನೋಡಿ, ಶ್ರೀಲಂಕಾದಲ್ಲೂ ಕೂಡ ಕನ್ನಡನ ಗುರುತಿಸಿ ತುಂಬ 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 ಖುಷಿ ಆಯ್ತು ನನಗಂತೂ. ಆ ಥರ ಎಲ್ಲರೂ ಕನ್ನಡ ಕಲಿಬೇಕು ಗೈಸ್. ನೋಡಿ, ಇವಾಗ ನಮ್ಮನ್ನ ಕರ್ಕೊಂಬಂದಿರೋ ಇವರು ಅಷ್ಟೇ, ಕ್ಯಾಬ್ ಡ್ರೈವರು ಅಷ್ಟೇ, ಅವರು ಕೂಡ ಕನ್ನಡ ಕಲಿಬೇಕು ಅಂತ ಹೇಳ್ತಾಯಿದ್ರು. ಇನ್ನು 1 ವರ್ಷದಲ್ಲಿ ಕನ್ನಡ ಕಲಿತೀನಿ ಅಂತ ಹೇಳ್ತಾಯಿದ್ರು. ಎಷ್ಟು ಖುಷಿ ಆಗುತ್ತಪ್ಪ, ನಮ್ಮ ಭಾಷೆನ ಬೇರೆ ದೇಶದವರು ನಾವು ಕಲಿತೀವಿ, ಖುಷಿಯಿಂದ ಕಲಿತೀವಿ ಅಂತ ಹೇಳಿದಾಗ ತುಂಬ ಖುಷಿ ಆಗುತ್ತೆ. ವೆರಿ ನೈಸ್ ಗೈಸ್. ಗೈಸ್, ಶ್ರೀಲಂಕನ್ ಲ್ಯಾಂಗ್ವೇಜ್ ಯಾವುದು ಗೊತ್ತಾ? ಶೃಂಘಲ ಅಂತೆ. ಒಂಥರ ತುಂಬ ಡಿಫ್ರೆಂಟ್ ಆಗಿದೆ ಅವ್ರ ಭಾಷೆ ಕೂಡ, ಚೆನ್ನಾಗಿದೆ ಕೇಳಿಸ್ಕೊಳ್ಳೋಕ್ಕೆ. ಅಲ್ಲಿ ಕಾಣಿಸ್ತಿದೆ ಅಲ್ವಾ, ಇದು ಓಲ್ಡ್ ಪಾರ್ಲಿಮೆಂಟ್ ಅಂತೆ. ಇದು ಇಲ್ಲಿರೋದು ಓಲ್ಡ್ ಪಾರ್ಲಿಮೆಂಟ್ ಆಫ್ ಶ್ರೀಲಂಕಾ. ನೈಸ್. ಅಂತವರು ಇಂಡಿಪೆಂಡೆನ್ಸ್ ಡೇನ ಆಚರಿಸೋದು. ಗೈಸ್, ಸ್ಪೋರ್ಟ್ಸ್ ಸಿಟಿಗೆ ಎಂಟ್ರಿ ಆಗಿದ್ದೀವಿ ಇವಾಗ. ಈ ಜಾಗ ಮರುಭೂಮಿ, ದುಬೈ ಥರ ಇದೆ. ಈ ಪ್ಲೇಸು ದುಬೈ ಫೀಲ್ ಕೊಡ್ತಾ ಇದೆ, ಗೋವಾ ಫೀಲ್ ಕೊಡ್ತಾ ಇದೆ. ನೋಡಿ ಗೈಸ್, ಆ ಕಡೆ ಏನು ಸಕ್ಕದ ಕಾಣಿಸ್ತಿದೆ. ವಾವ್, so good, so good. ಗೈಸ್, ಇವಾಗ ಫೋಟೋ ಸೆಕ್ಷನ್ ಎಲ್ಲ ಮುಗೀತು. ಸನ್ನು ಸೆಟ್ ಆಗ್ತಾ ಇದೆ. ಜಾಗ ಈ ಥರ ಇದೆ. ಆ್ಯಂಡ್ ನಾವು ಹೋಗ್ತಾ ಇದ್ದೀವಿ. ಎಲ್ಲಿ ಹೋಗ್ತಾ ಇದ್ದೀವಿ ಏನು ನನಗೆ ಗೊತ್ತಿಲ್ಲ. ಎಕ್ಸಾಸ್ಟ್ ಆಗಿಬಿಟ್ಟಿದ್ದೀನಿ. ಏನೋ ಸ್ಯಾಟಿಸ್ಫ್ಯಾಕ್ಷನೇ ಇಲ್ಲ ಗೈಸ್ ಫೋಟೋ ವಿಡಿಯೋದಲ್ಲಿ. ಹಾಯ್ ಹೇಳು ಇಲ್ಲಿ, ಹಾಯ್ ಹಾಯ್ ಅನ್ಬೇಕು. ಹೇಳು ಹಾಯ್ ಅನ್ನು. ಅಲ್ಲಿ ಅಜ್ಜಿ ನೋಡ್ತಾ ಇರುತ್ತೆ. ಅಜ್ಜಿ, ಇದು ಅದು ನಿಂಗೆ ಬೇಕಾ? ಅಪ್ಪ ಇಲ್ಲಿ ಹೇಳು. ಅವಿಷ್ಕ, ನೀನ್ ತಾತ ಮಗಳ ಅಜ್ಜಿ ಮಗಳ? ತಾತ ಇಷ್ಟನಾ ಅಜ್ಜಿ ಇಷ್ಟನಾ? ಅವಿಷ್ಕ, ನೀ ಯಾರ ಮಗಳು? ಅಪ್ಪ ಇಲ್ಲಿ. ಅವಿಷ್ಕ, ಸಂದೇಶ ಇಲ್ಲಿ. ಕ್ಯಾಲ್ಕುಲೇಟರು. ಅಪ್ಪ ಇಲ್ಲಿ ಸಂದೇಶದಲ್ಲಿ. ಇನ್ನೊಂದು ತರಕಾರಿ ಇನ್ನೊಂದು ತರಕಾರಿ ತೊಳಿತಿದ್ಯಾ?
ಇದು ನಲ್ಲಿನಾ? ಹ್ಮ್ ಟ್ಯಾಪ್ ಯಾವ ಕಲರು? ಟ್ಯಾಪ್ ಯಾವ ಕಲರು? ಓ ಸೂಪರ್. ಗ್ರೀನ್ ಕಲರಾ? ಹಾ ತೊಳೆದಾ? ಕ್ಲೀನಾಗಿ ತೊಳಿಬೇಕು, ಫುಲ್ ಕ್ಲೀನಾಗಿ. ಪಾಮಿ ಎಲ್ಲ ಇರುತ್ತೆ ಅದರಲ್ಲಿ. ಸೇಮಾ? ಹಾಂ ನೆಕ್ಸ್ಟು ಸ್ಪೂನು ತೊಳಿತಿದ್ಯಾ? ವಾವ್, ಗುಡ್ ಗರ್ಲ್ ಅವಿಷ್ಕಾ. ಕಟ್ ಮಾಡು. ಎಲ್ಲಿ ತರಕಾರಿ ಕಟ್ ಮಾಡೋದು? ಇಲ್ಲೇ ಐತೆ ನೋಡಿ, ಇಲ್ಲಿ 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 ತಾತನ ಹತ್ರ. ಬೇಡವಾ? ಮೂಡು ಇಲ್ಲಂತೆ ಗೈಸ್ ನೋಡಿ. ಬೇಯ ಯಾಕೆ ಬೇಯ? ಯಾಕೆ ಬೇಯ? ಏನದು ಫಿಶಾ? ವಾವ್, ಬೇಗ ಬೇಗ ಅಡುಗೆ ಬೇಗ ಬೇಕು ನನಗೆ. ಫಿಶ್ನ ಥ್ಯಾಂಕ್ ಯು. ಏನಿದು? ಫಿಶ್ ಕಾಫಿ ಮಗ್ಗಲ್ಲಿ. ಅವಿಷ್ಕಾ ಫಿಶ್ ಕಾಫಿ ಮಗ್ಗಲ್ಲಿ. ಸೂಪರ್ ಸೂಪರ್. ವಾವ್. ಇಲ್ಲ ಅವಿಷ್ಕಾ, ಯಾರು ವಿಡಿಯೋ ಮಾಡ್ತಾ ಇಲ್ಲ. ವಿಡಿಯೋ ಮಾಡ್ತಾ ಇಲ್ಲ. ನೀರ್ ಪಾಲಿಶ್ ಇದೆಯಾ? ಹಾಕು ನಂಗೆ. ಇನ್ನೊಂದಿಲ್ವಾ? ಡಬ್ಬಾನೆ ಕಳೆದಾಕಿರೋದ ನೀನು? ಅದಕ್ಕೆ ಅಮ್ಮ ಬೈದಿದ್ದು. ಹ್ಯಾಟ್ ಹಾಕೋ. ಹಾಕನಾ? ಫಸ್ಟ್ ಮೇಕಪ್. ಬ್ಲಶ್ ಹಾಕು ನಂಗೆ. ಇಲ್ಲಿ ಇಲ್ಲಿ ಹಾಕ್ತಾರಲ್ಲ ಬ್ಲಶ್. ಲಿಪ್ ಬಾಮ್ ಹಾಕೋ ಆಯ್ತಾ? ಎಲ್ಲ ಖಾಲಿ ಖಾಲಿ. ಹೇಳು ಸಂದೇಶ ನಂಗೆ, ಹೇಳು ಹೊಸ ತಂದ್ಕೊಡಕ್ಕೆ. ಸಂದೇಶ ಅಣ್ಣ ಅದು ಬ್ಯಾಟ್ರಿ ಡೌನ್ ಮಾಡಿದ್ಯಾ? ಲೈಟ್ ಆನ್ ಮಾಡಕ್ಕೆ. ಲೈಟ್ ಬರುತ್ತೆ ಅನ್ಸುತ್ತೆ. ಲೈಟಾ? ಮಾಡು ಗೊತ್ತಾಗ್ತದೆ ಮೇಕಪ್ ಮಾಡಿ. ನೋಡಿ ಬ್ಲಶ್ ಹಾಕೋದಿಲ್ಲ. ಮಾಡಿ. ಯಾವ ಕಲರ್ ಇದು? ಬೇಬಿ ಕಲರಾ? ಬೇಬಿ ಪಿಂಕ್. ಪಿಂಕಾ? ಸರಿ. ಬೇಬಿ ಪಿಂಕ್. ಯಾರು ನೋಡ್ತಿಲ್ಲ, ಯಾರು ನೋಡ್ತಾ ಇಲ್ಲ. ಆಯ್ತು, ಹಂಗ ಹಂಗ ಮಾಡೋದು. ಅಯ್ಯೋ ಕಾಗುಣಿತಾನ? ಏನಾಗೈತಲ್ಲಿ? ಹೋಯ್ತಾ? ಹೋಗ್ಲಿ ಕುತ್ಕೊನಿ. ಬ್ಲಶ್ ಹಾಕಿ, ನಂಗೆ ಆಗಲ್ವಾ? ಏನದು? ತಲೆ ಮೇಲೆ ಹೇಳಿದ ಶಾಂಪು ಹಾಕೋದಾ? ಶಾಂಪು ಹಾಕಿದ್ಮೇಲೆ ಈಗ ಹೇಳಿ ಟ್ರೈ ಮಾಡಬೇಕು. ಒದ್ದೆ ಆಗಿದೆ. ಶಾಂಪು ಹಾಕಿದ್ಮೇಲೆ ಒದ್ದೆ ಆಗುತ್ತಾ? ಒದ್ದೆ ಆಗಿದೆ. ಹೌದು 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 ಹೌದು. ಇದು ಊಟ ಎಲ್ಲ ಆಯಿತು ನೋಡಿ. ನಮ್ಮ ಅಣ್ಣನ ಮಗಳು, ಸಂದೇಶ್ ಅಣ್ಣನ ಮಗಳು. ಹಾಯ್ ಹೇಳು ಅವಿಷ್ಕಾ. ಹಾಯ್ ಹೇಳಿ ಇಲ್ಲಿ ಕ್ಯಾಮ್ರಾಗೆ. ಕೈಯಲ್ಲಿ ಹಾಯ್ ಹೇಳು. ಸೊ ಇವಾಗ ವಾಕ್ ಬಂದಿದ್ದೀವಿ ಸುಮ್ಮನೆ ಹಂಗೆ. ಹಾಯ್ ಹಾಯ್ ಎಸ್ಸಲ್ಲಿ ಹಾಯ್. ಹಾಂ ಹೇಳು ಹಾಯ್ ಗಾಯ್ಸ್ ಅನ್ನು. ಹೇಳು ಹಾಯ್ ಗಾಯ್ಸ್ ಅನ್ನು. ಫಸ್ಟ್ ಹೇಳು ಹಾಯ್ ಗೈಸ್ ಅನ್ನು. ಹಾಂ ಬನ್ನಿ ಹೋಗೋಣ. ಹಾಂ ನೋಡಿದ್ರ ಎಷ್ಟು ಚೆನ್ನಾಗಿ ನನ್ನ ತಂಗಿನೂ ಬ್ಲಾಗ್ ಮಾಡೋದು ಕಲ್ತ್ಬಿಟ್ಲು. ಇವಾಗ ನಾವು ಹಂಗೆ ಸುಮ್ಮನೆ ಒಂದು ರೌಂಡ್ ವಾಕಿಂಗ್ ಮಾಡೋಣ ಅಂತ ಬಂದ್ವಿ. ನೋಡಿ ಗೈಸ್, ಪೂಲು ಹೇಗಿದೆ, ಸಖತ್ತಾಗಿದೆ. ಬಿಲ್ಡಿಂಗ್ ನೋಡಿ ಅದೆಷ್ಟು ಉದ್ದ ಇದೆ. ಹುಷಾರು ಅವಿಷ್ಕಾ. ಅಲ್ಲಿ ನೋಡಿ ಕಾಣಿಸ್ತಿದ್ಯಾ ಲೋಟಸ್ ಸ್ಟಾರ್.
ಅಷ್ಟೇ ಗೈಸ್, ಇಷ್ಟ ಆಗಿತ್ತು ಇವತ್ತಿನ ವ್ಲಾಗ್. ಇನ್ನೇನಿಲ್ಲ, ರೂಮ್ಗೆ ಹೋಗಿ ಮಲ್ಕೊಂಡು ಬೆಳಗ್ಗೆ ಸೀದಾ ಬೆಂಗಳೂರಿಗೆ ಹೋಗೋದು. ನೀನ್ ನೋಡ್, ನೀನು ಬೇಕಂತ ಹಿಂಗ್ ಮಾಡೋದು ಕ್ಯೂಟ್ ಫೇಸು, ಕೈ ತೆಗ್ಬಿಟ್ಟು ಮಾಡಬೇಕು. ಹೆಂಗೆ ಕ್ಯೂಟ್ ಫೇಸು? ಹೇಗದು ಪ್ಲೇನ್ ಕಿಸ್ ಕೊಡು ನನಗೆ. ಏನದು ಪ್ಲೇನ್ ಕಿಸ್ಸಾ? ಕ್ಯೂಟ್ ಫೇಸು. ಹಾಯ್ ಗಾಯ್ಸ್ ಅಂದ್ಬಿಡು. ಲೈಕ್ ಮಾಡಿ, ಓಕೆ, ಲೈಕ್ ಮಾಡಿ, ಲೈಕ್ ಮಾಡಿ ಏನು, ಕಮೆಂಟ್ ಮಾಡಿ. ಸಿರಿ ಅಕ್ಕನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಏನು. ಅಷ್ಟು ದೊಡ್ಡದಾಗಿ ಹೆಂಗೆ ಹೇಳ್ತಾಳೆ ಹೇಳು. ಸಿರಿ ಅಕ್ಕ ಚಾನಲ್ ಮಾಡಿ, ಚಾನಲ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. The next day. ನಾವು ಇವಾಗ ಫುಟ್ ಮಸಾಜ್ ಮಾಡಿಸ್ತಾ ಇದ್ದೀವಿ. ಇನ್ನೇನು ಬ್ಯಾಂಗ್ಳೂರ್ಗೆ ಹೊರಡ್ತಾ ಇದ್ದೀವಿ. ನೋಡಿ, ಎಲ್ಲ ಫುಟ್ ಮಸಾಜ್ ಮಾಡ್ಸೋಕೆ ಕೂತ್ಕೊಂಡಿದ್ದೀವಿ. ರಾಜುಗಿಲ್ಲ, ಸುಮ್ಮನೆ ಕೂತಿದ್ದಾನೆ. ಅವನಿಗಿಲ್ಲ, ನಾಟ್ ಫಾರ್ ಹಿಮ್, ಓನ್ಲಿ ಫಾರ್ 3 of us. Only 3 of us. 2, 3. He's just sitting. ಸೊ ಗೈಸ್, ನಮ್ಮದು ಟ್ರಿಪ್ ಫೈನಲಿ ಮುಗಿತ್ತು. ಶ್ರೀಲಂಕಾದು ಅಂತೂ ಇಂತೂ ಟ್ರಿಪ್ ಎಲ್ಲ ಮುಗಿತು. ಕಾಲೆಲ್ಲ ನೋವು ಬಂದುಬಿಟ್ಟಿತ್ತಲ್ಲ ಅಂತ ಮಸಾಜ್ ಮಾಡಿಸ್ಕೊತಾ ಇದ್ದೀವಿ. ಬಿಸ್ನೆಸ್ ಟ್ರಿಪ್ಗೆ ಅಂತ ಬಂದಿದ್ವಿ, ಅದಕ್ಕೆ ನೆನ್ನೆ ನಮ್ಮ ಅಪ್ಪ ಎಲ್ಲೂ ಹೊರಗಡೆ ಬರೋಕ್ಕಾಗಲಿಲ್ಲ. ಸಕಾಲಾಗಿ ಮಾಡ್ತಾ ಇದ್ದೀವಿ ಅಷ್ಟೇ. ನೋಡಿ, ಎಲ್ಲ ಮಾಡಿಸ್ಕೊತೀವಿ. ನಮ್ಮಮ್ಮ ಮಾಡಿಸ್ಕೊತಿದ್ದಾರೆ ಕಾರ್ನರಲ್ಲಿ. ಅವ್ನು ಸುಮ್ಮನೆ ಕೂತಿದ್ದಾನೆ ಅಷ್ಟೇ. ಬಿಸಿ ಬಿಸಿ ತ್ಯಾವದ ಬಟ್ಟೆ ಚೆನ್ನಾಗಿದೆ ಗೈಸ್. ನಾಚ್ಕೋತಾವ್ರೆ ಗೈಸ್. ಫುಲ್ ಒಳ್ಳೆ ರಿಲ್ಯಾಕ್ಸ್ ಅಂತ ಇದು. ನಮ್ಮ ಫ್ಲೈಟ್ ಇನ್ನೇನು 15 ನಿಮಿಷ ಇದೆ ಅಷ್ಟೇ. 15 ನಿಮಿಷ ಅಲ್ಲ, ಅರ್ಧ ಗಂಟೆ ಇದೆ ಬೋರ್ಡಿಂಗಿಗೆ. ಅದಕ್ಕೆ 15 ನಿಮಿಷ ಮಸಾಜ್ ತೊಗೊಂಡಿದ್ದೀವಿ. ಬನ್ನಿ, ಇವಾಗ ಮಸಾಜ್ ಆದಮೇಲೆ ಸಿಗ್ತೀನಿ. ಬಾಯ್. ನಮ್ಮದು ಫುಟ್ ಮಸಾಜ್ ಎಲ್ಲ ಆಯಿತು. 15 ಮಿನಿಟ್ಸ್ದು ಮಾತ್ರ ತೊಗೊಂಡಿದ್ವಿ. ಯಾಕೆ ಅಂತ ಆದರೆ ನಮ್ಮ ಫ್ಲೈಟ್ಗೆ ಟೈಮ್ ಆಗಿಬಿಟ್ಟಿತ್ತು ಅಂತ ಅಂದ್ಬಿಟ್ಟು. ಇವಾಗ ಫ್ಲೈಟ್ ಇರೋದು 10:45 ಇನ್ನೂ ಆಗಿಲ್ಲ ಗೈಸ್. 10:30ಗೆ ಬೋರ್ಡಿಂಗ್ ಇರೋದು. ಇವಾಗ 10:35 ಆಗಿದೆ. ಸೊ ಹೌದಾ, ಸೊ ಬೋರ್ಡಿಂಗ್ ಟೈಮ್ ಆಗಿಬಿಡಿದೆ. ಇವಾಗ ನಾವು ರಶ್ ಮಾಡಬೇಕು. 11:30ಗೆ ಫ್ಲೈಟ್ ಟೇಕ್ ಆಫ್ ಆಗಿದೆ. 11:30ಗೆ ಫ್ಲೈಟ್ ಟೇಕ್ ಆಫ್ ಅನ್ನೋದು 1.5 hour ಅಷ್ಟೇ ಬೆಂಗಳೂರು ಅಷ್ಟೇ. ನಮ್ಮ 1 ಡೇ ಮಿನಿ ಟ್ರಿಪ್ ಟು ಶ್ರೀಲಂಕಾ ಮುಗೀತು. ಅದೆಲ್ಲ ಏನಾದ್ರು ಆಗಿ ನೋಡಿ ಗೈಸಲ್ಲಿ ಫ್ಲೈಟ್ಸ್ ಎಲ್ಲ ಬಂದು ನಿಂತಿದೆ. ಇಷ್ಟ ಆಗಿತ್ತು ನಮ್ಮ ಶ್ರೀಲಂಕಾ ಮಿನಿ ಟ್ರಿಪ್. At present, we are crossing Tampsi. It's just below us. Wow, guys, Rama Setu, guys, so good. ಕಾಣಿಸ್ತಿದ್ಯಾ ರಾಮ ಸೇತು? ಹೋಯ್ತು ಹಿಂದೆ. ಇದು ನೋಡಿ ಇಂಡಿಯಾದು ಶೇಪ್ ಇರುತ್ತಲ್ಲ, ಇಂಡಿಯಾದು ಶೇಪ್ ಕಾಣಿಸ್ತಾ ಇದೆ ನೋಡಿ. ಈ ವ್ಲಾಗ್ ಏನಾದರೂ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಮೀಟ್ ಯು ಇನ್ ಮೈ ನೆಕ್ಸ್ಟ್ ವ್ಲಾಗ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.